ನಮಸ್ಕಾರ ಸ್ನೇಹಿತರೆ, ನೀವು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ದೇಶದ ಸೇವೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಪೊಲೀಸ್ ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಅಂದ್ಕೊಳ್ಬೇಡಿ, ಆದರೆ ಸರಿಯಾದ ದಾರಿ ಗೊತ್ತಿರಬೇಕು. ಮಾರ್ಕೆಟ್ನಲ್ಲಿ ನೂರಾರು ಪುಸ್ತಕಗಳಿವೆ, ಆದರೆ ನಮಗೆ ಬೇಕಾಗಿರೋದು ರ್ಯಾಂಕ್ ತಂದುಕೊಡೋ ಬೆಸ್ಟ್ ಪುಸ್ತಕಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೈಸ್ಕೂಲ್ ಪಠ್ಯ ಪುಸ್ತಕಗಳಿಂದ ಹಿಡಿದು ಸಾಮಾನ್ಯ ಅಧ್ಯಯನದವರೆಗೆ ಅತ್ಯಂತ ಪ್ರಮುಖವಾದ 9 ಪುಸ್ತಕಗಳನ್ನು ಒಂದೊಂದಾಗಿ ತೋರಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾವುದೇ ಖಾಸಗಿ ಪುಸ್ತಕಗಳನ್ನು ಓದುವ ಮುನ್ನ ಇವುಗಳನ್ನು ಕಡ್ಡಾಯವಾಗಿ ಓದಿ. ಕರ್ನಾಟಕ ಸರ್ಕಾರದ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳು, ಇವುಗಳಿಂದಲೇ ಹೆಚ್ಚಿನ ನೇರ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗೆಯೇ PUC ಪಠ್ಯಪುಸ್ತಕಗಳು, 1ನೇ ಮತ್ತು 2ನೇ ವರ್ಷದ PUC ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ಪುಸ್ತಕಗಳು. ಈಗ ಖಾಸಗಿ ಪುಸ್ತಕಗಳ ಬಗ್ಗೆ ಬರುವುದಾದರೆ, ಸಾಮಾನ್ಯ ಅಧ್ಯಯನ. ಡಾಕ್ಟರ್ KM ಸುರೇಶ್ ಅವರ ಸಾಮಾನ್ಯ ಅಧ್ಯಯನ ಪುಸ್ತಕ, ಇದು ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತ್ಯಂತ ಜನಪ್ರಿಯ. 2ನೇ ಪುಸ್ತಕ ಭಾರತ ಸಂವಿಧಾನ, ಡಾಕ್ಟರ್ ಗಂಗಾಧರ್ PS ಅವರ ಭಾರತ ಸಂವಿಧಾನ, ಇದು ಬಹಳ ಫೇಮಸ್. 3ನೇ ಪುಸ್ತಕ ಇತಿಹಾಸ, ಡಾಕ್ಟರ್ K ಸದಾಶಿವ ಅವರ ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸ. 4ನೇ ಪುಸ್ತಕ ಡಾಕ್ಟರ್ ರಂಗನಾಥ್ ಅವರ ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿ ಪುಸ್ತಕ. 5ನೇ ಪುಸ್ತಕ ಸಾಮಾನ್ಯ ವಿಜ್ಞಾನ ಅಥವಾ ಸೈನ್ಸ್, ಡಾಕ್ಟರ್ K ಸುರೇಶ್ ಅವರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪುಸ್ತಕ. 6ನೇ ಪುಸ್ತಕ ಗುರುರಾಜ್ ಬುಲ್ಬುಲೆ ಅವರ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಜ್ಞಾನ ಪುಸ್ತಕ. 7ನೇ ಪುಸ್ತಕ ಮಂಜುನಾಥ್ ಬಡಿಗೆ ಅವರ ಮಾನಸಿಕ ಸಾಮರ್ಥ್ಯ ಪುಸ್ತಕಗಳು, ಮೆಂಟಲ್ ಎಬಿಲಿಟಿ ಪುಸ್ತಕ. ಹಾಗೆಯೇ ಇನ್ನೊಂದು ದೊಡ್ಡ ವಿಷಯದ ಬಗ್ಗೆ ಬರುವುದಾದರೆ, ಪ್ರಚಲಿತ ವಿದ್ಯಮಾನಗಳು, ಕರೆಂಟ್ ಅಫೇರ್ಸ್. ಕಳೆದ 6ರಿಂದ 12 ತಿಂಗಳ ಪ್ರಚಲಿತ ಘಟನೆಗಳ ಬಗ್ಗೆ ಜ್ಞಾನವಿರಬೇಕು. ದಿನಪತ್ರಿಕೆಗಳನ್ನು ಓದಿ. ಪ್ರಜಾವಾಣಿ ಅಥವಾ ವಿಜಯವಾಣಿ ಪತ್ರಿಕೆಗಳನ್ನು ದಿನಾಲೂ ಓದುವ ಹವ್ಯಾಸ ಮಾಡಿಕೊಳ್ಳಿ. ಹಾಗೆಯೇ ಮಾನಸಿಕ ಪತ್ರಿಕೆಗಳು, ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಸ್ಫೂರ್ತಿ ಮಾನಸಿಕ ಮ್ಯಾಗಝಿನ್ಗಳನ್ನು ಓದಿ. ಇನ್ನೊಂದು ಅತ್ಯಂತ ಪ್ರಮುಖ ಪುಸ್ತಕವೆಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ಡ್. KA ಸುರೇಶ್ ಅಥವಾ ಇತರ ಪ್ರಮುಖ ಪ್ರಕಾಶನಗಳ ಪೊಲೀಸ್ ಕಾನ್ಸ್ಟೇಬಲ್ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಪೇಪರ್ಸ್ ಪುಸ್ತಕವನ್ನು ತೆಗೆದುಕೊಳ್ಳಿ. ಕನಿಷ್ಠ ಕಳೆದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದರಿಂದ ಪರೀಕ್ಷೆಯ ಸರಳತೆ ಮತ್ತು ಪ್ರಶ್ನೆಗಳು ಬರುವ ವಿಧಾನ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ಪುಸ್ತಕಗಳ ಖರೀದಿಸುವ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ನೆನಪಿಡಿ, ಈಗ ನಾನು ತೋರಿಸಿದ ಈ ಎಲ್ಲ ಪುಸ್ತಕಗಳ ಒಟ್ಟು ಬೆಲೆ ಸ್ವಲ್ಪ ಜಾಸ್ತಿ ಇದೆ. ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಅಥವಾ ಬಡತನದ ಕಾರಣದಿಂದ ಈ ಎಲ್ಲ ಪುಸ್ತಕಗಳನ್ನು ಕಾಸು ಕೊಟ್ಟು ಕೊಳ್ಳುವ ಸಾಧ್ಯವಾಗದ ಅದೆಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಅಂತಹವರು ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ, ಚಿಂತೆ ಮಾಡಬೇಡಿ. ನಿಮ್ಮ ಕನಸಿಗೆ ನಾನು ಆಸರೆಯಾಗ್ತೀನಿ. ಈ ಹಿಂದಿನ ಪುಸ್ತಕಗಳಲ್ಲಿರುವ ಪ್ರತಿಯೊಂದು ಪ್ರಮುಖ ವಿಷಯ ಮತ್ತು ಪ್ರಶ್ನೆಗಳನ್ನು ಆಯ್ದುಕೊಂಡು ನಾನು ನಿಮಗೆ ಉಚಿತವಾಗಿ ವಿಡಿಯೋ ಪಾಠಗಳನ್ನು ಮಾಡ್ತೀನಿ. ನೀವು ಕೇವಲ ನನ್ನ ವಿಡಿಯೋಗಳನ್ನು ಶ್ರದ್ಧೆಯಿಂದ ನೋಡಿದರೆ ಸಾಕು. ಈ ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ತುಂಬ ಸುಲಭವಾಗಿ ಕ್ರ್ಯಾಕ್ ಮಾಡಬಹುದು. ಈ ಉಚಿತ ತರಬೇತಿಗಳು ಮಿಸ್ ಆಗಬಾರದು ಅಂದರೆ ಈಗಲೇ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ರೆಡಿಯಾಗಿರಿ. ಕೊನೆಯದಾಗಿ ಸ್ನೇಹಿತರೆ, ಬರೀ ಪುಸ್ತಕಗಳನ್ನು ತೋರಿಸಿ ನಾನು ಸುಮ್ಮನಾಗಲ್ಲ. ನಿಮ್ಮ ಪರೀಕ್ಷೆ ಸಿದ್ಧತೆಯನ್ನು ಮತ್ತಷ್ಟು ಬಲಪಡಿಸಲು ನಾನು ಈಗಲೇ ಕೆಲಸ ಆರಂಭಿಸಿದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಪಠ್ಯಕ್ರಮಕ್ಕೆ ತಕ್ಕಂತೆ ಅತ್ಯಂತ ಪ್ರಮುಖವಾದ 1ರಿಂದ 100 ಪ್ರಶ್ನೆಗಳನ್ನೊಳಗೊಂಡ MCQ ಸಂಪೂರ್ಣ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈ 100 ಪ್ರಶ್ನೆಗಳು ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಮುಖ್ಯವಾಗಿರಲಿವೆ ಅಂದರೆ, ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕು, ಪರೀಕ್ಷೆ ಎದುರಿಸೋ ಧೈರ್ಯ ನಿಮ್ಮಲ್ಲಿ 100ರಷ್ಟು ಹೆಚ್ಚಾಗುತ್ತೆ. ಹಾಗಾದರೆ ಆ 100 ಪ್ರಶ್ನೆಗಳನ್ನೊಳಗೊಂಡ ಧಮಾಕಾ ವಿಡಿಯೋ ನೋಡಲು ನೀವೆಲ್ಲರೂ ರೆಡಿನಾ? ರೆಡಿ ಇದ್ದರೆ ಕಮೆಂಟ್ನಲ್ಲಿ ವೇಟಿಂಗ್ ಎಂದು ಬರೆದು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಆ 100 ರಸಪ್ರಶ್ನೆಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓದುತ್ತಿರಿ, ನಿಮ್ಮ ಕನಸಿನ ಕಡೆಗೆ ಹೆಜ್ಜೆ ಇಡುತ್ತಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.